ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಅವರೇ ಎವರ್ಗ್ರೀನ್ ಮಮತಾ ರಾವತ್ ಅವರು. ನಿಮ್ಮನ್ನು ನೋಡಿದ್ರೆ ಬಹಳಷ್ಟೊಂದು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೆಂಡ್ ಸೆಟ್ ಮಾಡಿದ್ರಿ ನೀವು. ಜಿಮ್ ಮಾಡಿ, ವರ್ಕೌಟ್ ಮಾಡಿ, 6 ಪ್ಯಾಕ್ ಅಂತ ಮಾಡಿ. ಹೌದು. ಸೊ ಯಾವಾಗ ಮತ್ತೆ ನಾವು ನಿಮ್ಮನ್ನ ತೆರೆ ಮೇಲೆ ನೋಡೋದು? ಈ ವರ್ಷನೇ ಒಂದೊಳ್ಳೆ ಕಾನ್ಸೆಪ್ಟ್ ಒಂದಿಗೆ ಬರಬೇಕು ಅಂತ. ಕಾಶಿಯಲ್ಲಿ ಒಂದು ಒಳ್ಳೆ ಆಶೀರ್ವಾದ ಸಿಗುತ್ತೆ ನಿಮ್ಮಿಬ್ಬರಿಗೂ ಅಂತ ಹೇಳಿ ಇಬ್ರು ಒಂದೇ ಸಲ ದೇವ್ರ ಕಾಲ್ ಮೇಲೆ ಹಿಂಗ್ ಬಿದ್ವಿ. ಗೊತ್ತಿಲ್ಲ ಅವರು ಅರ್ಚಕರು ಏನ್ ಮಾಡ್ಬಿಟ್ರು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ. ನಾನು ಅವ್ರ ಹಂಗ ಆಶೀರ್ವಾದ ಮಾಡಿದ ತಕ್ಷಣ ಫಸ್ಟ್ ಒಂದು ಟ್ವಿಸ್ಟ್ ಹಿಂಗಾಯ್ತು ಹಿಂಗೋಯ್ತು. ಯಾಕಂದ್ರೆ ಇಲ್ಲ ಅಪ್ಪ ಅಮ್ಮ ನಿನ್ ಸಿನಿಮಾದಲ್ಲಿ ಪಾತ್ರಗಳ ತರ ಇದೆ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಕಾಶಿಯಿಂದ ಬಂದ ಮೇಲೆ ನಮ್ದು ಮದುವೆ ಫಿಕ್ಸ್ ಆಯ್ತು. ಆರ್ತಿ ಅವರು, ಭಾರತಿ ಅವರು ಆ ಒಂದು ಸಮಯದಲ್ಲಿ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಂತ ಬರ್ತಿತ್ತು. ತದನಂತರ ರಮ್ಯಾ ಅವ್ರಿಗೆ ಅದೆಲ್ಲೋ ಮುಕ್ತಾಯ ಆಯ್ತು. ನಮಸ್ಕಾರ, ನೀವು ನೋಡ್ತಾ ಇದ್ರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರ, ಇವತ್ತಿನ ನಮ್ಮ ಅತಿಥಿ ಕಾಮಿಡಿ ಸೇರಿ 50 ಸಿನಿಮಾಗಳಿಗಿಂತೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರನ್ನ ಪಂಚ ಭಾಷಾ ತಾರೆ ಅಂತ ಕೂಡ ಕರಿಬಹುದು. ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ವಾಹಿನಿಗಳಲ್ಲಿ ಅವರ ಒಂದು ಕಾಮಿಡಿಯನ್ನು ನೋಡಿದಾಗ, ಅವರನ್ನು ನೋಡಿದಾಗ ನಮ್ಮೆಲ್ಲರಿಗೂ ವಾವ್ ಅನಿಸುತ್ತೆ. ಅವರೇ ಎವರ್ಗ್ರೀನ್ ಮಮತಾ ರಾವತ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮ್ಮನ್ನು ನೋಡಿದ್ರೆ ಬಹಳಷ್ಟೊಂದು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೆಂಡ್ ಸೆಟ್ ಮಾಡಿದ್ರಿ ನೀವು. ಜಿಮ್ ಮಾಡಿ, ವರ್ಕೌಟ್ ಮಾಡಿ, 6 ಪ್ಯಾಕ್ ಅಂತ ಮಾಡಿ. ಹೌದು. ಆವಾಗ ನೀವು ಬಹಳಷ್ಟು ಒಂದು ಬ್ಯೂಟಿಫುಲ್ ಒಳ್ಳೆ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಿದ್ರಿ. ಇವತ್ತಿಗೂ ಸಹ ನೀವು ಹಾಗೇ ಇದ್ದೀರಿ. ಒಂದು ಮಗುವಿನ ತಾಯಿ ಆದರೂ ಕೂಡ ಲುಕಿಂಗ್ ವೆರಿ ಗಾರ್ಜಿಯಸ್ ಅಂಡ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗ ಮತ್ತೆ ನಾವು ನಿಮ್ಮನ್ನ ತೆರೆ ಮೇಲೆ ನೋಡೋದು? ಈ ವರ್ಷನೇ ಒಂದೊಳ್ಳೆ ಕಾನ್ಸೆಪ್ಟ್ ಒಂದಿಗೆ ಬರಬೇಕು ಅಂತ. ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲದೆ ಬೇರೆ ಯಾವುದಾದ್ರೂ ಒಂದು ಅದ್ಭುತವಾದಂಥ ಕತೆ ಜೊತೆ ವುಮೆನ್ ಸೆಂಟ್ರಿಕ್ ಸಿನಿಮಾ ಹಾಗೆ ಆ ಥರದ್ದೊಂದು ಬರಬೇಕು ಅಂತ ಆಸೆ ಇದೆ. ಕತೆಗಳನ್ನ ಕೇಳ್ತಾ ಇದ್ದೀವಿ. ಒಳ್ಳೆ ಕತೆ ಸಿಕ್ಕರೆ ಈ ವರ್ಷನೇ ಬರ್ತೀನಿ ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ, ಸೊ ಹಿಂದಿನ ಕಾಲದಲ್ಲಿತ್ತು, ಆರ್ತಿ ಅವರು, ಭಾರತಿ ಅವರು ಆ ಒಂದು ಸಮಯದಲ್ಲಿ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಂತ ಬರ್ತಿತ್ತು. ತದನಂತರ ರಮ್ಯಾ ಅವ್ರಿಗೆ ಅದೆಲ್ಲೋ ಮುಕ್ತಾಯ ಆಯ್ತೇನೋ. ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇಲ್ಲ, ಅದರಲ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ. ಹೌದು. ತಾರಿಣಿ ಒಂದು ಸ್ವಲ್ಪ ಟಚ್ ಇದೆ, ಹೆಣ್ಮಗಳು. ಹೌದು. ಸೊ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟದ್ದು ನಿಮ್ಮ ಒಂದು ಅನುಭವ? ಅಂದ್ರೆ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಕೆಲವು ನಾನು ಮಾಡಿದೆ. ಅಂದ್ರೆ ಕನ್ನಡದಲ್ಲಿ ಒಂದು 2-3 ಸಿನಿಮಾ ಆ ಥರದ್ದು ಬಂತು. ರೂಪ ಇರ್ಬೋದು ನಂದು, ಅಪ್ಸರೆ ಸಿನಿಮಾ, ಅನಂತನ ಚೆಲ್ಲಾಟ ಅಂತ ಒಂದು ಸಿನಿಮಾ. ಸೊ ಅನಂತನ ಚೆಲ್ಲಾಟ ಲೈಕ್ ಅನಂತ ಅಂದ ತಕ್ಷಣ ಹುಡುಗನ ಹೆಸರಲ್ಲಿ ಅನ್ನಿಸ್ಬಹುದು. ಆದರೆ ನೀವು ಸಿನಿಮಾ ನೋಡಿದಾಗ ಒಂದು ಪವರ್ ಪ್ಯಾಕ್ ಒಂದು ಹುಡುಗಿ ಮೇಲೆ ಇರುವಂತಹ ಕತೆ. ಅಂದರೆ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಇರುವಂತಹ ಒಂದು ಕತೆ. ಅದು ಬಿಟ್ಟು ಇನ್ನು ನಾನು ತೆಲುಗಲ್ಲಿ ಸಿನಿಮಾ ಮಾಡಿದ್ದೆ, ಶಿವನಾಗಿನಿ ಇರ್ಬೋದು. ಅದು ಅಷ್ಟೇ, ಅದು ಔಟ್ ಆ್ಯಂಡ್ ಔಟ್ ವುಮೆನ್ ಓರಿಯೆಂಟೆಡ್. ಬಟ್ ಆ ಸಿನಿಮಾ ನೋಡಿದ್ರೆ ನನಗೆ ಒಂದು ಪ್ರೊಫೈಲ್ ಥರ ಅನಿಸುತ್ತೆ. ಯಾಕಂದರೆ ಸುಮಾರು ಗೆಟಪ್ಗಳಿದೆ. ಅಫ್ಕೋರ್ಸ್ ನಾನು ಶಿವನ್ ಭಕ್ತಳು. ಯಾವಾಗಲೂ ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ, ಶಿವನ ಕೊರಳಲ್ಲಿ ನಾಗಿಣಿ ಆಗಿರಬೇಕು, ಯಾಕಂದರೆ ಶಿವನ ಜೊತೆ ಯಾವಾಗಲೂ ಇರಬಹುದಲ್ಲ ಅನ್ನೋ ಥರ. ಆ ಥರ ಅಂದ್ಕೊಳ್ತಾ ಶಿವನಾಗಿನಿ ಸಿನಿಮಾ ನನಗೆ ಸಿಕ್ತು. ಆ್ಯಂಡ್ ಬಹಳಷ್ಟು ಸಲ ನಮ್ಮ ಡೈರೆಕ್ಟರ್ ಅದನ್ನು ಹೇಳಿದ್ದಾರೆ ಕೂಡ, ಈ ಪಾತ್ರ ಮಾಡಲಿಕ್ಕೆ ಅಂತಲೇ ಹುಟ್ಟಿರುವಂಥ ಹುಡುಗಿ ಇವಳು ಅಂತ. ಎಲ್ಲೋ ಒಂದು ಕಡೆ ಈ ಥರದ್ದೆಲ್ಲ ಬಹಳ ಖುಷಿ. ಈ ಥರದ ಮಧ್ಯದಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ವಾಟ್ ನೆಕ್ಸ್ಟ್? ಸೊ ನನ್ನ ಮದುವೆದು ಒಂದು ಸ್ವಲ್ಪ ಮಾತನಾಡ್ಬೇಡ, ಸಿನಿಮಾ ಜರ್ನಿನೂ ನಾವು ಮಾತನಾಡ. ಯಾಕಂದರೆ ನೀವು ಸಿನಿಮಾದಲ್ಲಿ ಶಿವನ ಭಕ್ತಿಯಾಗಿ ಸೊ ಇಷ್ಟೆಲ್ಲ ನೀವು ಹೇಳ್ತಿದ್ದೀರಿ. ಸೊ ಎಲ್ಲ ಒಂದು ಕಡೆ ನಾವು ಕೇಳ್ಪಟ್ವಿ, ಕಾಶಿಯಲ್ಲಿ ಒಂದು ಒಳ್ಳೆ ಆಶೀರ್ವಾದ ಸಿಗುತ್ತೆ ನಿಮ್ಮಿಬ್ಬರಿಗೂ ಅಂತ ಹೇಳಿ. ಹೇಗೆ ಅದು ಒಂದು ಸ್ವಲ್ಪ ನಮಗೆ? ಇದು ಆ್ಯಕ್ಚುಲಿ ಬಹಳಷ್ಟು ಜನ ಅನ್ಕೊಳ್ತಾರೆ ಇದು ಲವ್ ಮ್ಯಾರೇಜ್ ಅಂತ. ನಂದು ನನ್ನ ಹಸ್ಬೆಂಡು ಖಂಡಿತವಾಗ್ಲೂ ಇಲ್ಲ. ನಮ್ಮಷ್ಟು ಜಗಳ ಮಾಡಿದವ್ರು ಯಾರೂ ಇಲ್ಲ. ಅಷ್ಟು ಅಂದರೆ ನಾನು ಪಟ ಅಂತ ಎಷ್ಟು ಮಾತಾಡ್ತೀನಿ, ನನ್ನ ಹಸ್ಬೆಂಡ್ ನಾನು ಮಾತಾಡೋದ್ರಲ್ಲಿ 2 ಪದನೂ ಮಾತಾಡಲ್ಲ. ಅವ್ರ ಮಾತುಗಳೆಲ್ಲನೂ ನಾನೇ ಮಾತಾಡುವಂಥ ಹುಡುಗಿ. ನಮ್ಮಿಬ್ರಿಗೂ ಕ್ವೈಟ್ ಕಾಂಟ್ರಾಸ್ಟ್. ಅವರು ಅಂದರೆ ಅವ್ರಿಗಷ್ಟು ಟಾಕಿಟಿವ್ ಅಥವಾ ನಮ್ಮ ಈಗಿನ ಮಾಡ್ರನ್ ಕಲ್ಚರ್ ಆಗಿರಲಿ ಆ ಥರದ್ದೆಲ್ಲ
ಆ ಥರ ಇಲ್ಲ. ಅವರು ಒಂದು ಸ್ವಲ್ಪ ಆಧ್ಯಾತ್ಮಿಕ, ಬಿಹೇವಿಯರಲ್ ಸೈಕ್ಯಾಟ್ರಿಸ್ಟು. ಅವರು ಯಾವಾಗಲೂ ಯಾವುದಾದ್ರೂ ಒಂದು ಯೋಚನೆಯಲ್ಲಿರ್ತಾರೆ. ಅಂದರೆ ಅದು WHO ಮೂಲಕ ಬಹಳಷ್ಟು ಕಾನ್ಸೆಪ್ಟ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಅವರಾಯಿತು, ಅವ್ರ ಬರವಣಿಗೆ ಆಯಿತು, ಅವರದ್ದು ಸೆಮಿನಾರ್ಸ್ಗಳಾಯಿತು, ಈ ಥರದ್ದು ಅವರು ಮೈಂಡ್ ಸೆಟ್ ಯಾವಾಗಲೂ ಅವರೊಬ್ಬರೇ ಇರೋರು, ಯೋಚನೆ ಮಾಡೋರು. ನನ್ಗೆ ಆ ಥರ ಅಲ್ಲ, ನಾನು ಒಬ್ಬಳೇ ಇದ್ದವಳೇ ಅಲ್ಲ, ನನಗೆ ತುಂಬ ಜನ ಇರಬೇಕು, ಜನಗಳ ಜೊತೆ ಇರಬೇಕು, ಈ ಥರದ್ದೆಲ್ಲ ಇದು. ಬಟ್ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ನಾವು ಒಂದು ಫ್ರೆಂಡ್ಶಿಪ್ ಆಯಿತು ನಮ್ಮಿಬ್ಬರಿಗೆ. ಫ್ರೆಂಡ್ಶಿಪ್ ಅದು ಅವ್ರ ಅಣ್ಣನ ಮೂಲಕ ಆಗಿದ್ದು. ಫೈನ್, ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಬರಬೇಕಂದ್ರೆ ಇವ್ರದ್ದು ಒಂದು ಪರಿಚಯದಲ್ಲಿ ಹೀಗಾಗಿ ಒಂದ್ಸಲ ಕಾಶಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಅನಿಸ್ತು. ಕಾಶಿ ಅಂದ ತಕ್ಷಣ ನನ್ನ ಶಿವನ ಒಂದು ಸನ್ನಿಧಿ. ನನಗೊಂದು ಆಸೆ ಇತ್ತು, ನನ್ನ ತಂದೆ ತಾಯಿನ, ಅಫ್ಕೋರ್ಸ್ ನಾನು ಎಲ್ಲೋದ್ರೂ ನನ್ನ ತಂದೆ ತಾಯಿನ ಕರ್ಕೊಂಡು ಹೋಗಿರ್ತೀನಿ. ಬಟ್ ಕಾಶಿ ಅಂದ ತಕ್ಷಣ ನನ್ನ ತಂದೆ ತಾಯಿನೂ ಕರ್ಕೊಂಡು ಬರ್ತೀನಿ ನಾನು ಅಂತಂದೆ. ಸೊ ಹೋದ್ವಿ. ಅಫ್ಕೋರ್ಸ್ ದೇವಸ್ಥಾನ ಅಂತಂದರೆ ಒಂದು ಸೀರೆ, ಕುಂಕುಮ, ಬಳೆಗಳು ಇದ್ದೇ ಇರುತ್ತೆ. ಅವಾಗ ಏನಾಯ್ತು, ಕಾಶಿ ದೇವಸ್ಥಾನದಲ್ಲಿ ಎಲ್ಲರೂ ಹೇಗಿದ್ವಿ, ಅಂದರೆ ಅದು ಒಂದು ಸ್ವಲ್ಪ ದೇವರ ಆಶೀರ್ವಾದ ಪಡಿಬೇಕು, ಒಂದು ಸ್ವಲ್ಪ ಗೌಜ್ ಇರ್ತಿತ್ತು. ಸಡನ್ ಆಗಿ ಏನಾಯ್ತು ಅದು ಗೊತ್ತಿಲ್ಲ, ಫಾರ್ಚುನೇಟೋ ಅನ್ಫಾರ್ಚುನೇಟೋ ಇಬ್ರು ಒಂದೇ ಸಲ ದೇವ್ರ ಕಾಲ ಮೇಲೆ ಹಿಂಗೆ ಬಿದ್ಬಿಟ್ವಿ. ಅದು ಗೊತ್ತಿಲ್ಲ, ಅವರು ಅರ್ಚಕರು ಏನು ಮಾಡಿಬಿಟ್ರು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿಬಿಟ್ರು. ನಾನು ಅವ್ರು ಹಂಗೆ ಆಶೀರ್ವಾದ ಮಾಡಿದ ತಕ್ಷಣ ಫಸ್ಟ್ ಒಂದು ಟ್ವಿಸ್ಟ್ ಹಿಂಗಾಯ್ತು, ಹಿಂಗೋಯ್ತು. ಯಾಕಂದ್ರೆ ಇಲ್ಲಿ ಅಪ್ಪ ಅಮ್ಮ ಸಿನಿಮಾದಲ್ಲಿ ಪಾತ್ರಗಳ ತರ ಇದೆ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಅದು ಸರಿ, ಏನೋ ಒಂದು ಹೇಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಆಗಿರ್ಬಹುದು. ಅವರು ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡಿದ್ರಲ್ಲ, ಏನೋ ಹೇಳಿದ್ದಾರೆ, ಪರವಾಗಿಲ್ಲ, ನಮ್ಮ ಲುಕ್ ನೋಡಿ ಆ ಥರ ಅವ್ರಿಗೆ ಅನ್ಸಿರ್ಬೇಕೇನೋ ಅಂತ. ಪಕ್ಕದಲ್ಲಿರುವಂಥ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋದ್ರೆ ಅಲ್ಲಿರೋ ಅರ್ಚಕರು ಏನ್ ಮಾಡಿದ್ರು, ನಮ್ಮಿಬ್ರಿಗೂ ಕರೆದು ತಟ್ಟಿ ಇಬ್ರಿಗೂ ಬೆನ್ ಮೇಲೆ ಆಶೀರ್ವಾದ ಮಾಡಿ ಕಳ್ಸಿದ್ರು. ಅದು ನಮ್ಗೆ ಇದು ಒಂದ್ಸಲ ಆದ್ರೆ ಓಕೆ, ಇದು ದೇವಸ್ಥಾನದಲ್ಲಿ ಎರಡೆರಡು ದೇವಸ್ಥಾನದಲ್ಲಿ ಈ ತರ ಆಗ್ತಾ ಇದೆ, ಏನೋ ಇರ್ಬೇಕೇನೋ ಅಂತ ಅಂದ್ಬಿಟ್ಟು ಕಾಶಿಯಿಂದ ಬಂದ ಮೇಲೆ ನಮ್ದು ಮದ್ವೆ ಫಿಕ್ಸ್ ಆಯ್ತು. ಬಟ್ ಕಾಶಿಗೆ ಹೋಗೋದೇ ಪುಣ್ಯ ಪ್ರಾಪ್ತಿಗೋಸ್ಕರ. ಮೋಸ್ಟ್ಲಿ ನಿಮ್ಮ ಒಂದು ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿತ್ತೇನೋ? ಇರ್ಬಹುದು, ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ಬಹುದು. ಬಟ್ ಎಷ್ಟೋ ಜನ ಮುಕ್ತಿ ಪಡಿಲಿಕ್ಕೆ ವಯಸ್ಸಾದ್ಮೇಲೆ ಕಾಶಿಗೆ ಹೋಗ್ತಾರೆ, ಎಲ್ಲೋ ಮದ್ವೆ ಎಲ್ಲ ನಿರಾಸೆ ಎಲ್ಲ ಆದ್ಮೇಲೆ ಅಂತ. ಬಟ್ ಎಷ್ಟೋ ಜನ ಹೇಳಿದ್ದಾರೆ, ಕಾಶಿಗೆ ಹೋಗ್ಬಿಟ್ಟು ನಿನ್ ಮದ್ವೆ ಫಿಕ್ಸ್ ಆಗಿದೆಯಲ್ಲ, ಅದೊಂಥರ ಗ್ರೇಟ್ ಅಂತ ಹೇಳ್ತಾರೆ. ಎಸ್, ಶಿವನ್ ಆಶೀರ್ವಾದ ತುಂಬ ಅಂತ ಸಿಕ್ಕಿದೆ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಪಟ್ಟಂಥ ಅಷ್ಟು ಕಷ್ಟ ಅದು ಇದು ಎಲ್ಲ ಒಂದು ಈಗ ಅದಕ್ಕೊಂದು ಫಲ ಸಿಕ್ಕಿದೆ. ದೇವರು ಅದನ್ನು ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಲೈಕ್ ವೆರಿ ಸ್ವೀಟ್ ಹಸ್ಬೆಂಡ್, ವೆರಿ ಸಪೋರ್ಟಿವ್ ಹಸ್ಬೆಂಡ್, ತುಂಬ ಅರ್ಥ ಮಾಡ್ಕೊಳ್ಳೋಂಥ ಒಂದು ವ್ಯಕ್ತಿ. ಆಮೇಲೆ ಹೆಂಡತಿ ಅಂದರೆ, ಕೆಲವರು ಹೆಂಡತಿ ಅಂತಂದರೆ ದೆಲ್ ಎಕ್ಸ್ಪೆಕ್ಟ್ ಏನಾದರೂ ನಾನು ಹೇಳಿದ ಥರ ಕೇಳಬೇಕು, ನಾನು ಹೇಳಿದ ಥರ ಇರಬೇಕು, ನನ್ನ ಮನೆ ಮಾತ್ರ ಆ ಥರ ಪರ್ಸನ್ ಅಲ್ಲ. ಅವರು ನನಗೆ ತುಂಬ ಹೇಳ್ತಿರ್ತಾರೆ, ಯು ಆರ್ ವೆರಿ ಟ್ಯಾಲೆಂಟೆಡ್, ನೀನು ಬಹಳಷ್ಟು ಸಿನಿಮಾಗಳು ನೋಡಿದ್ದೀನಿ, ಯು ಆರ್ ವೆರಿ ಟ್ಯಾಲೆಂಟೆಡ್, ನೀನು ಸುಮ್ಮನೆ ಮನೇಲಿ ಕೂರಬಾರ್ದು. ನನಗೆ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ಅನಿಸ್ತು, ಇಷ್ಟು ವರ್ಷ ಮಾಡಿದ್ದೀನಲ್ಲ ಸಾಕು, ಈಗ ಗಂಡ ಮಗು ಮನೆ ನೋಡಿಕೊಂಡು ಹೋಗೋಣ ಅಂತ. ಅವರು ಇಲ್ಲ, ನೀನು ಸಿನಿಮಾಗಳನ್ನ ಮಾಡು. ನಟಿಯರಿಗೆ ಅರ್ಥ ಮಾಡ್ಕೊಳ್ಳೋ ಅಂಥ ಜೋಡಿ ಸಿಗೋದು ಅಥವಾ ಪಾರ್ಟ್ನರ್ ಸಿಗೋದು ಬಹಳಷ್ಟು ಒಂದು ಅದೃಷ್ಟ ಮಾಡಿರ್ಬೇಕಂತಲೇ ಹೇಳ್ಬಹುದು. ನಿಮ್ಮ ಒಂದು ಕುಟುಂಬದ, ನಿಮ್ಮ ಒಂದು ಸಂಗಾತಿಯನ್ನು ನೋಡಿದಾಗ ಹೇಗಿದೆ ಮದುವೆ ಲೈಫ್? ಮದುವೆ ಲೈಫ್ ಚೆನ್ನಾಗಿದೆ ಮ್ಯಾಮ್. ಅಂದರೆ ಏನು ಗೊತ್ತಾ, ಅಂದರೆ ನನ್ನ ಪ್ರಕಾರ ನನಗೂ ಅಸಂಪ್ಷನ್ ಇತ್ತು ಮದುವೆಗೆ ಮೊದಲು, ಎಂಥವ್ರು ಸಿಗ್ತಾರೋ ಏನೋ, ಕೆರಿಯರ್ ಡ್ರಾಪ್ ಆಗಿಬಿಡುತ್ತೇನೋ ಹಾಗೆ ಅಂದ್ಕೊಂಡೆ. ಸುಮಾರಷ್ಟು ವರ್ಷ ನಾನು ಈಗ ಬೇಡ ಮದುವೆ, ಸದ್ಯಕ್ಕೆ ಒಂದು ಲೈಫ್ ಸೆಟ್ಲ್ ಆಗಬೇಕು, ಫ್ಯಾಮಿಲಿ ನೋಡ್ಕೊಬೇಕು, ಫ್ಯಾಮಿಲಿ ಎಲ್ಲ ಸೆಟ್ಲ್ ಮಾಡಿದ್ಮೇಲೆ ಮದುವೆ ಆಗಬೇಕು. ಹೋದ ಮನೆಯಲ್ಲಿ ನಮಗೆ ಇಷ್ಟು ಫ್ರೀಡಮ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ತಂದೆ ತಾಯಿನ ನೋಡ್ಕೊಳ್ಳೋದು, ಅವ್ರಿಗೆ ಹಾರೈಕೆ ಮಾಡೋ ಥರದ್ದೆಲ್ಲ ನೋಡ್ಕೊಳ್ಳೋ ಥರದ್ದು ಇರುತ್ತೋ ಇಲ್ವೋ, ವಾಟ್ ನೆಕ್ಸ್ಟ್ ಸಿನಿಮಾ ಆಫರ್ಸ್ ಬಂದಾಗ ಅಂತ. ಬಟ್ ಅಂಥ ಒಂದು ಇದರಲ್ಲಿ ನಮಗೆ ಸೆಟ್ ಆಗೋ ಥರ, ನಮಗೆ ಸೆಟ್ ಆಗೋ ಥರ ಅಂತ ಅಂದ್ಕೊಳ್ಳೋದಕ್ಕಿಂತ ಇಬ್ಬರೂ ಕೂತ್ಕೊಂಡು ಅವ್ರಿಗೆ ಹೇಗೆ ಬೇಕು ಹಾಗೆ ನಾವು, ನಮಗೆ ಹೇಗೆ ಬೇಕು ಹಾಗೆ ಸ್ವಲ್ಪ ಒಂಚೂರು ಬದಲಾವಣೆಗಳು ಮಾಡಿಕೊಂಡ್ರೆ ಅಷ್ಟೇ ಮ್ಯಾಮ್ ಜೀವನ. ಅಂದರೆ ನಮಗೆ ಸೆಟ್ ಆಗೋ ಥರದವರು ಎಲ್ಲಿ ಸಿಗದೇ ಇಲ್ಲ ಪ್ರಪಂಚದಲ್ಲಿ. ನಾವು ಸೆಟ್ ಮಾಡಿಸ್ಕೋಬೇಕು ಅಥವಾ ನಾವು ಸೆಟ್ ಆಗಬೇಕು ಅಷ್ಟೇ. ಓಕೆ, ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇರ್ತೀವಿ, ನೀವು ಸಾಕಷ್ಟು ಒಂದು ಭಾಷೆಗಳಲ್ಲಿ ಅಭಿನಯಿಸಿದ್ದೀರಿ, ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ದೀರಿ. ಸೊ ಈ ರೀತಿಯ ಒಂದು ಪೀಕ್ ಇರೋವಂಥ ಟೈಮಲ್ಲಿ ಮದುವೆ ಮಾಡ್ಕೊಂಡಿದ್ದ ತಕ್ಷಣ ನೀವು ಮಗು ಮಾಡ್ಕೊಂಡ್ಬಿಡ್ತೀರಿ. ಹೌದು, ಯಾಕಂದರೆ ನೀವು ಆ ಬಾಡಿನ ಅಷ್ಟು ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಎಲ್ಲ ಮಾಡಿಕೊಂಡು ನಿಜವಾಗ್ಲೂ ಸಹ ಹೇಗೆ ನಿಮಗೆ ಮಗು ಬೇಗ ಮಾಡ್ಕೋಬೇಕು ಅನಿಸ್ತು? ಯಾಕೆ ಅನ್ನಿಸ್ತು? ಅದು ನನಗೇನಾಯಿತು ಮ್ಯಾಮ್, ನನಗೆ ಮದುವೆ
ಯಾಕೆ ಆದೆ ಅನ್ನೋದನ್ನು ನಾನು ಒಂದು ಹೇಳ್ತೀನಿ. ಆ, ಸುಮಾರು 2019-20 ತನಕನೂ ಪೀಕ್ ನಾನು ಒಂದು ಕನ್ನಡ ಸಿನಿಮಾ, ಒಂದು ತೆಲುಗು ಸಿನಿಮಾ, ಒಂದು ತಮಿಳ್ ಸಿನಿಮಾ, ಅದು ರಿಲೀಸ್ ಆಗಿ ಎಷ್ಟು ಹೆಸರು ಮಾಡ್ತೋ ಬಿಡ್ತೋ ಅದು ಸೆಕೆಂಡರಿ, ಬಟ್ ವರ್ಕ್ ಅಂತೂ ನಾನು ಮಾಡ್ತಾ ಇದ್ದೆ. ಹಾಗೇನೆ ಒಂದೊಂದು ಪ್ಲಾಟ್ಫಾರ್ಮಲ್ಲಿ ಒಂದೊಂದು ಸಿನಿಮಾ ಇಟ್ಕೊಳ್ತಾ ಇದ್ದೆ. ಆ ಥರ ಇದ್ದಾಗ ಕೋವಿಡ್ ಅನ್ನುವಂಥ ಒಂದು ಆ, ಮಹಾಮಾರಿ ಅಂತ ಏನು ಹೇಳ್ತಾ ಇದ್ರು, ಅದು ಬಂದಮೇಲೆ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂದ್ರೆ ನಾನು ಲೈಕ್ ಯಾವತ್ತೂ ಸಿನಿಮಾನಲ್ಲಿ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಒಂದು ಒಳ್ಳೆಯ ಪಾತ್ರ, ನಾವು ಹೇಗೆ ಹೋಗ್ತೀವಿ ಸುರಕ್ಷಿತವಾಗಿ ಹಾಗೆ ಬರೋ ಥರದ್ದು ಒಂದು ಇಡಬೇಕು ಅನ್ನೋ ಅದಕ್ಕೆ ನಾನು ಅದಕ್ಕೆ ಪೇಮೆಂಟ್ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳ್ತಿರ್ಲಿಲ್ಲ. ಎಷ್ಟೋ ಅವ್ರು ಕೊಟ್ಟಿದ್ದಷ್ಟು ಪೇಮೆಂಟ್ ನಾನು ಈಸ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದ ಸಂದರ್ಭಗಳದು. ಕೋವಿಡ್ ಅಂತ ಬಂದಾಗ ಲೈಕ್ ನನಗೆ ನನ್ನ ಎಕ್ಸ್ಪೆನ್ಸಸ್ ನೋಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಆ, ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಐ ಡೋಂಟ್ ಡಿಪೆಂಡ್ ಆನ್ ಮೈ ಫಾದರ್ ಆರ್ ಎನಿವನ್. ಯಾಕಂದರೆ ತಂದೆ ತಾಯಿ ಹತ್ರ ನಾವು ದುಡ್ಡು ಕೇಳಬಾರ್ದು, ನಾವು ತಂದೆ ತಾಯಿನ ನೋಡ್ಕೊಬೇಕು. ಅಷ್ಟು ವರ್ಷ ಅವ್ರು ನಮ್ಮನ್ನು ನೋಡ್ಕೊಂಡಿರ್ತಾರೆ, ನಾವು ನೋಡ್ಕೊಳ್ಳೋಂಥ ಒಂದು ಕರ್ತವ್ಯ ಅದು. ಹಾಗಿದ್ದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸಿನಿಮಾ ಡ್ರಾಪ್ ಆಗೋಯ್ತು, ಈವೆಂಟ್ಸ್ಗಳು ಡ್ರಾಪ್ ಆಗೋಯ್ತು, ಯಾವ ಕಡೆಯಿಂದ ಆದಾಯದ ಸೋರ್ಸ್ ಎಲ್ಲ ಕಟ್ಟಾಯಿತು. ಎಷ್ಟು ದಿನ ಅಂತ ತಿನ್ನೋದು, ಇರೋ ದುಡ್ಡೆಲ್ಲ ಇಟ್ಕೊಂಡು ಒಂದು ಅಷ್ಟು ವರ್ಷಕ್ಕೆ ಒಂದು ವರ್ಷದಷ್ಟು ಖಾಲಿ ಆಗೋಯ್ತು ಅದು. ನೆಕ್ಸ್ಟ್ ಅಂದಾಗ ಏನಾದರೂ ಮಾಡಬೇಕು ಆಗ ಒಂದೊಂದಷ್ಟು ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಮಾಡಿದೆ. ಆ ಟೈಮಲ್ಲಿ ನನಗೆ ಒಂದು ಮದುವೆದು ಅಂತ ಒಂದು ನಾ ಹೇಳಿದ್ನಲ್ಲ, ಆಗ ಸರಿ ಮದುವೆ ಆಗೋಣ ಅನ್ನೋಂಥ ಒಂದು ಆಲೋಚನೆ ಬಂತು. ಮದುವೆ ಆದೆ. ಮದುವೆ ಆಗಿ 1.5 ಮಂತ್ಗೆ ಮ್ಯಾಮ್ ನಂಗೇನೋ ಗೊತ್ತಿಲ್ಲ ಥೈರಾಯ್ಡ್ ಶುರು ಆಗೋಯ್ತು. ನಾನು ಲಿಟ್ರಲಿ ಎಷ್ಟು ಹತ್ತಿದ್ದೀನಿ ಅಂತಂದರೆ, ಇದೇನಿದು ಇಲ್ಲಿ ತನಕ ಇರದೇ ಇರೋದು ಥೈರಾಯ್ಡು ಈಗ ಬಂದ್ಬಿಡು. ಯಾಕಂದರೆ ಅದೊಂದು ಮನಸ್ಥಿತಿ. ಥೈರಾಯ್ಡ್ ಅಂದ ತಕ್ಷಣ ನೆಕ್ಸ್ಟ್ ಫ್ಯೂಚರ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಮಕ್ಕಳು ಮಾಡ್ಕೊಳಕ್ಕಾದ್ರೂ ಇರ್ಬೋದು, ಯಾವುದಕ್ಕಾದ್ರೂ ಇದು ಥೈರಾಯ್ಡ್ ಅನ್ನೋದು ಒಂದು ಸಮಸ್ಯೆ ಆಗ್ಬಿಡುತ್ತೆ ಅಂತ. ಲಕ್ಕಿಲಿ ನನಗೆ ಮದುವೆ ಆಗಿ 1.5 ತಿಂಗಳಿಗೆ ಥೈರಾಯ್ಡ್ ಬಂತು. 3ನೇ ತಿಂಗಳಿಗೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆ್ಯಂಡ್ ಯಾವುದೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ನಾನು ಅಂದ್ಕೊಂಡೇ ಇರಲಿಲ್ಲ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ ಓಕೆ, ವೆಲ್ ಆ್ಯಂಡ್ ಫೈನ್, ಕ್ಯಾರಿ ಮಾಡೋಣ ಹಾಗೆ. ಬಟ್ ನನ್ನ ಹಸ್ಬೆಂಡ್ಗೊಂದು ಭಯ ಇತ್ತು. ತುಂಬ ಹೈ ಥೈರಾಯ್ಡ್ ಇರೋದ್ರಿಂದ ಮಗುಗೇನಾದರೂ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದಾ, ಅದನ್ನ ಒಂಚೂರು ನೋಡೋಣ ಅನ್ನೋ ಥರದಿತ್ತು. ಬಟ್ ವೆನ್ ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡಿದಾಗ ನೋ ವರೀಸ್, ಮಗು ತುಂಬ ಹೆಲ್ದಿ ಆಗಿದೆ ಅಂತ ಹೇಳಿದ್ಮೇಲೆ ವಿ ಫೆಲ್ಟ್ ರಿಯಲಿ ವೆರಿ ಹ್ಯಾಪಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.